ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಕೇವಲ 24 ಗಂಟೆಯಲ್ಲಿ ಸಂಭೋಗ ವಶೀಕರಣ ವಿದ್ಯೆ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಇದು ತುಂಬ ಸರಳವಾಗಿದೆ, ಹಾಗೆ ವಿಭಿನ್ನವಾಗಿದೆ ಮತ್ತು ವಿಶಿಷ್ಟವಾಗಿದೆ. ಈ ಕ್ರಿಯೆನ ನೀವು ಮಾಡಿದರೆ ಸಾಕು ಸ್ನೇಹಿತರೆ, ಅಷ್ಟು ಪವರ್ಫುಲ್ ಇದೆ. ಬನ್ನಿ ಅದರ ವಿಧಿ ವಿಧಾನ ತಿಳ್ಕೊಳ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆನ ನೀವು ಶುಕ್ರವಾರ ಮಾಡಬೇಕಾಗುತ್ತೆ. ಈ ಸಂಭೋಗ ವಶೀಕರಣನ ಹುಡುಗ ಇಲ್ಲ ಹುಡುಗಿ ಯಾರಾದರೂ ಮಾಡ್ಬೋದು. ಆದರೆ ಈ ಕ್ರಿಯೆ ಮಾಡಬೇಕಾದ್ರೆ ಹುಟ್ಟಿದ ನಿರ್ವಾಣದಲ್ಲಿ ಮಾಡಬೇಕಾಗುತ್ತೆ, ಅಂದರೆ ಬೆತ್ತಲೆಯಾಗಿ ಮಾಡಬೇಕಾಗುತ್ತೆ ವೀಕ್ಷಕರು. ಈ ಕ್ರಿಯೆನ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಶುಕ್ರವಾರ ಯಾವಾಗ ಬೇಕಿದ್ದರೂ ಮಾಡ್ಬೋದು. ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿದ ನಂತರ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ಒಂದು ನಿಂಬೆಹಣ್ಣನ್ನು ತಗೊಂಡು ಹುಟ್ಟಿದ ನಿರ್ವಾಣದಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ 521 ಸಾರಿ ಹೇಳಬೇಕಾಗುತ್ತೆ. 521 ಸಾರಿ ಹೇಳಾದಮೇಲೆ ಆ ಮಂತ್ರ ಪಠನೆ ಮಾಡಬೇಕಾದ್ರೆ ಆ ನಿಂಬೆಹಣ್ಣು ನಿಮ್ಮ ಬಲಗೈಯಲ್ಲೇ ಇರಬೇಕು. ಬಲಗೈಯಲ್ಲಿ ಇಟ್ಕೊಂಡು ಮಂತ್ರ ಪಠನೆ ಮಾಡಿ, ಮಂತ್ರ ಪಠನೆ ಎಲ್ಲ ಮುಗಿದ ಮೇಲೆ ಆ ನಿಂಬೆಹಣ್ಣನ್ನು ನೀವು ತೆಗೆದು ಜೋಪಾನದಲ್ಲಿ ನೆಲದ ಮೇಲೆ ಇಡಬೇಡಿ, ಎಲ್ಲಾದರೂ ಮೇಲ್ಗಡೆ ಇಡಿ. ಸಜ್ಜ ಆಗ್ಬೋದು, ಇಲ್ಲಾಂದರೆ ಏನಾದರೂ ಒಂದು ಮೇಲ್ಗಡೆ ಇಡಿ, ನೆಲಕ್ಕೆ ಟಚ್ ಆಗಬಾರ್ದು. ಆ ನಿಂಬೆಹಣ್ಣನ್ನು ರಸನ ಅವರಿಗೆ ಕುಡಿಸ್ಬೇಕಾಗತ್ತೆ. ನೀವು ಜ್ಯೂಸ್ ಮಾಡಿ ಕುಡಿಸ್ತೀರೋ, ಇಲ್ಲ ಲೆಮನ್ ರೈಸ್ ಅದಕ್ಕೆ ಕೊಡ್ತೀರೋ, ಇಲ್ಲ ಊಟಕ್ಕೆ ಯಾವ ರೀತಿನಾದ್ರೂ ಒಟ್ಟಿನಲ್ಲಿ ಅವರಿಗೆ ಅದನ್ನು ಕೊಡಿ. ಆದರೆ ಈ ಕ್ರಿಯೆ ಮಾಡುವಾಗ ಮದ್ಯಪಾನ, ಧೂಮಪಾನ ಎರಡೂ ಮಾಡಿರಬಾರ್ದು. ಇಷ್ಟು ಮಾಡಿದ್ದೇ ಆದರೆ, ಅವರ ನಿಂಬೆಹಣ್ಣಿನ ರಸ ಅವ್ರ ಹೊಟ್ಟೆ ಒಳಗೆ ಹೋಗಿದ್ದೇ ಆದರೆ 24 ಗಂಟೆಯಲ್ಲಿ ಅವರು ನಿಮಗೆ ಸಂಭೋಗಕ್ಕೆ ರೆಡಿ ಆಗ್ತಾರೆ. ಇದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಮಾಡಿ, ಖಂಡಿತ ಆಗುತ್ತೆ. ನಮಸ್ಕಾರ, ಎಲ್ಲರಿಗೂ ಮಂಗಳವಾಗಲಿ. ಅದಕ್ಕೆ ಮಂತ್ರ ಹೇಳ್ತೀನಿ ನೋಡಿ ಲಾಸ್ಟಲ್ಲಿ. ಓಂ ರೀಂ ರೀಂ ಹಮ್ಮುಖಿ ಸಂ ಸಂಭೋಗಂ ಕ್ರಂ ಫಟ್ ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ರೀಂ ರೀಂ ಹಮ್ಮುಖಿ ಸಂ ಸಂಭೋಗಂ ಕ್ರಂ ಫಟ್ ಸ್ವಾಹ. ಈ ರೀತಿಯಾಗಿ ಮಾಡಿದ್ದೆ ಆದರೆ